ಮ್ಯಾರೇಜಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಯಾಕೆ ನಡೆಯುತ್ತೆ ಅಂತ ನೋಡೋಕ್ಕೆ ಹೋದರೆ ಅಲ್ಲಿ ನಿಮಗೆ ರೀಸನ್ ಸಿಗೋದು, ನೀವು ಮದುವೆ ಆಗಬೇಕಾದ್ರೆ ನಿಮ್ಮ ಪರ್ಪಸ್ ಆಫ್ ಮ್ಯಾರೇಜ್, ವ್ಯಾಲ್ಯೂಸ್ ಆಫ್ ಮ್ಯಾರೇಜ್ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ಮದುವೆ ಆಗಬೇಕಾದ್ರೆ ನೀವು ಹುಡುಗ ಅಥವಾ ಹುಡುಗಿ ನೋಡಬೇಕಾದ್ರೆ ನಂಗೆ ಹುಡುಗ ಬೆಳ್ಳಗಿರಬೇಕು, ತೆಳ್ಳಗಿರಬೇಕು, ಸ್ಮಾರ್ಟ್ ಆಗಿರಬೇಕು, ಹುಡುಗಿನೂ ಅಷ್ಟೇ ತುಂಬ ಬೆಳ್ಳಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತ ನೀವು ಯೋಚನೆ ಮಾಡಿರ್ತೀರ. ನೀವು ಆ ರೀತಿ ಹುಡುಗನ ಅಥವಾ ಹುಡುಗಿನ ನೋಡಿ ಮದುವೆ ಆದಮೇಲೆ ಸೊ ಆಬ್ವಿಯಸ್ಲಿ ಏಜ್ ಆಗ್ತಾ ಹೋಗುತ್ತೆ. ಹುಡುಗಿಯರಂತೂ ಮದುವೆ ಆಗಿ 2 ಮಕ್ಕಳಾದಮೇಲೆ ದೇ ವಿಲ್ ಲೂಸ್ ದೇರ್ ಬ್ಯೂಟಿ, ವೆಯ್ಟ್ ಗೇನ್ ಆಗುತ್ತೆ, ಏಜ್ ಕೂಡ ಆಗ್ತಾ ಹೋಗುತ್ತೆ. ಇಂಥ ಸಮಯದಲ್ಲಿ ನಿಮ್ಮ ಪರ್ಪಸ್ ಆಫ್ ಮ್ಯಾರೇಜ್, ವ್ಯಾಲ್ಯೂ ಆಫ್ ಮ್ಯಾರೇಜ್ ಏನಿತ್ತು ಅದು ಬೇರೆ ಆಗೋಗ್ಬಿಟ್ಟಿದೆ. ಅಂದರೆ ದಟ್ ಪರ್ಪಸ್ ಈಸ್ ನಾಟ್ ಫುಲ್ಫಿಲ್ಲಿಂಗ್. ಸೊ ನಿಮ್ಮ ವ್ಯಾಲ್ಯೂ ಸ್ಮಾರ್ಟ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅನ್ನೋದಾದರೆ ಅವ್ರು ಇವಾಗ ಬ್ಯೂಟಿಫುಲ್ ಆಗಿಲ್ಲ. ಸೊ ವಾಟ್ ಯು ವಿಲ್ ಡೂ, ಯು ವಿಲ್ ಲುಕ್ ಇಟ್ ಔಟ್ಸೈಡ್. ನೀವು ಹೊರಗಡೆ ನೋಡೋಕ್ಕೆ ಶುರು ಮಾಡ್ತೀರ. ಅದಕ್ಕೋಸ್ಕರ ಸೊ ನೀವು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸಲ್ಲಿ ಬೀಳ್ತೀರ. ಸೊ ಮ್ಯಾರೇಜ್ದು ಪರ್ಪಸ್ ಏನು? ಮ್ಯಾರೇಜ್ದು ಪರ್ಪಸ್ ಅಥವಾ ವ್ಯಾಲ್ಯೂಸ್ ಇರೋದು, ಯು ನೀಡ್ ಎ ಲೈಫ್ ಪಾರ್ಟ್ನರ್. ನಿಮ್ಮ ಮುಪ್ಪಿನವರೆಗೂ ಅವರು ನಿಮ್ಮ ಜೊತೆ ಆಗಿರಬೇಕು. ಅದಲ್ಲದೆ ನೀವು ಮಕ್ಕಳನ್ನ ಮಾಡ್ಕೊಬೇಕು, ಅವ್ರ ಭವಿಷ್ಯವನ್ನು ಕಟ್ಟಬೇಕು, ಅವರು ನಿಮ್ಮನ್ನು ಮುಪ್ಪಿನ ಸಮಯದಲ್ಲಿ ಕೂಡ ನೋಡ್ಕೊಬೇಕು. ಯು ಹ್ಯಾವ್ ಟು ಗ್ರೋ ಟುಗೆದರ್. ನಿಮ್ಮ ಲೈಫ್ನ ಪರ್ಪಸ್ನ ನೀವು ಫುಲ್ಫಿಲ್ ಮಾಡಬೇಕು ಇಬ್ಬರು ಜೊತೆಗೆ ಸೇರಿ. ಸೊ ಇದು ಪರ್ಪಸ್ ಆಫ್ ಮ್ಯಾರೇಜ್ ಆಗಿರುತ್ತೆ. ಸೊ ವೆನ್ ಯು ಗೋ ಔಟ್ ಆಫ್ ದಿಸ್ ಫ್ರೇಮ್, ಬರೀ ಸ್ಮಾರ್ಟ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತ ಅಷ್ಟೇ ನೋಡ್ಕೊಂಡು ಹೋದರೆ ಈ ರೀತಿ ಆಗಿಬಿಡುತ್ತೆ. ಸೊ ಪರ್ಪಸ್ ಆಫ್ ಮ್ಯಾರೇಜ್ನ ತಿಳ್ಕೊಳ್ಳಿ. ಚೇಂಜ್ ಯುವರ್ ವ್ಯಾಲ್ಯೂಸ್ ಆ್ಯಂಡ್ ಪರ್ಪಸ್ ಆಫ್ ಮ್ಯಾರೇಜ್.